ಪ್ರಪಂಚದ ಅತಿ ದೊಡ್ಡ ಅತಿ ಮಾಂಜೀವಿ ಯಾವುದು? ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು ಮನುಷ್ಯ ಅಂತ, ಕೆಲವರು ಹೇಳ್ತಾರೆ ಸಿಂಹ, ಕೆಲವರು ಆನೆ ಅಂತಾರೆ. ಆದರೆ ಇದಲ್ಲ. ಪ್ರಪಂಚದ ಅತಿ ಮಾಂಜೀವಿ ಮರ. ಅದೇ ಮರ ನಮಗೆ ತಿನ್ನೋದಕ್ಕೆ ಹಣ್ಣು ಕೊಡೋದು, ಜೀವಿಸೋಕ್ಕೆ ಪ್ರಾಣವಾಯು ಕೊಡೋದು, ಬಿರು ಬಿಸಿಲಲ್ಲಿ ತಂಪು ಕೊಡೋದು, ಮತ್ತು ಬಾಗಿನ ಮೇಲೆ ನಮಗೆ ಉರುವುದಕ್ಕೆ ಕಟ್ಟಿಗೆ ಕೊಡೋದು. ಈಗ ನೀವು ಯೋಚನೆ ಮಾಡ್ಬೋದು, ನಾವು ಇದ್ದಕ್ಕಿದ್ದಾಗೆ ಮರಗಳ ಮಹಿಮೆ ಯಾಕೆ ಮಂಡಿಸ್ತಿದ್ದೀನಿ ಅಂತ. ನನ್ನ ಸಂಕೇತ ಈ ವೃಕ್ಷಕ್ಕಿಂತ ಎಷ್ಟೋ ಪಟ್ಟು ಆಳವಾಗಿರೋದು. ಆ ಬೀಜದ ಥರ ಅದು ನಮಗೆ ಹಣ್ಣು ಕೊಡಲ್ಲ, ನೆರಳು ಕೊಡಲ್ಲ, ಕಟ್ಟಿಗೆನೂ ಕೊಡಲ್ಲ. ಕೇವಲ ಭೂಮಿಯ ಒಳಗೆ ಜೀವನ ಜೊತೆ ಹೋರಾಡುತ್ತದೆ. ಅದು ಕೆಲವೇ ಅಂಕುಳ ಒಳಗಿಳಿಯುತ್ತದೆ ಒಂದು ವೃಕ್ಷಕ್ಕೆ ರೂಪ ಕೊಡುವುದಕ್ಕೆ. ದೀಪ ಇನ್ನೇನು, ಒಂದು ಸಾಧಾರಣ ಮಣ್ಣಿನ ಪಾತ್ರೆ. ಆದರೆ ಅದು ಯಾವಾಗ ಬತ್ತಿನ ಒಳಗಿಟ್ಟುಕೊಂಡು ಬೆಳಗುತ್ತದೋ ಆಗ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುತ್ತೆ, ಪ್ರಕಾಶಮಾನವಾಗಿ. ಈಗ ಅರ್ಥ ಆಯಿತಾ? ಹಾಗೆ ಪ್ರಕಾಶಮಾನವಾಗಬೇಕಂದ್ರೆ ಏನಾದರೂ ಮಾಡಬೇಕು. ನೀವು ಸಣ್ಣವರು ದೊಡ್ಡವರಂತೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಏನಾದರೂ ಮಾಡಿದರೆ ಏನಾದರೂ ಆಗ್ತೀವಿ. ನೀವು ನಡೆಯೋಕ್ಕೆ ಶುರು ಮಾಡಿ, ಒಂದಲ್ಲ ಒಂದು ಕಡೆ ತಲುಪ್ತೀವಿ. ತೆಪ್ಪಗೆ ಕುಂತಿರುವುದರಿಂದ ಯಾವತ್ತೂ ಏನೂ ಆಗೋದಿಲ್ಲ. ನೆನಪಿಟ್ಕೊಳ್ಳಿ, ಏನಾದರೂ ಆರಂಭ ಮಾಡೋಕ್ಕೆ ಮಹಾನ್ ಆಗೋದು ಏನು ಅಗತ್ಯ ಇಲ್ಲ. ಮಹಾನ್ ಆಗೋಕ್ಕೆ ಏನಾದರೂ ಆರಂಭ ಮಾಡೋದು ಅತಿ ಅಗತ್ಯ. ರಾಧಾ ಕೃಷ್ಣ.